ಏನಕ್ರಿ ಬೇಕು ಕನ್ನಡಿಗರ ಸಹನೆಯನ್ನೇ ದೌರ್ಬಲ್ಯ ಅಂತ ಅಂದ್ಕೊಂಡು ಪದೇ ಪದೇ ಕನ್ನಡಿಗರ ಮೇಲೆ ಇಷ್ಟೆಲ್ಲ ದೌರ್ಜನ್ಯ ಆಗ್ತಾ ಇದ್ರು ಕೂಡ ಅವ್ರು ಹಂಗೆ ಹಾಕಬೇಕು ನಿಮ್ಗೆ, ಅವ್ರು ವೋಟ್ ಬ್ಯಾಂಕ್ ಯಾಕಬೇಕು ನಿಮ್ಗೆ? ಇಲ್ಲಿನ ಶಾಸಕರು ಹೋಗ್ಬಿಟ್ಟು ಮರಾಠಿ ಭಾಷೆಯಲ್ಲಿ ನಿಂತ್ಕೊಂಡು ಅದೇ ಎಲ್ಲಿ ಘಟನೆ ನಡೀತು ಅದೇ ಜಾಗದಲ್ಲಿ ನಿಂತ್ಕೊಂಡು ಭಾಷಣವನ್ನ ಮಾಡ್ತಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅವ್ರ ಭಾಷೆ ಅವ್ರಿಗೆ ಹೆಚ್ಚು, ನಮ್ಮ ಭಾಷೆ ನಮ್ಗೆ ಹೆಚ್ಚು ಅಂತ ಹೇಳ್ತೀವಿ. ಎಸ್, ಅವ್ರವ್ರ ಭಾಷೆ ಅವ್ರವ್ರಿಗೆ ಹೆಚ್ಚು, ನಮ್ಗೆ ಕನ್ನಡವೇ ಹೆಚ್ಚು, ಕನ್ನಡಿಗರೇ ಹೆಚ್ಚು. ನೀವು ಗೆದ್ದಿರೋದು ಕನ್ನಡಿಗರು ಹಾಕಿರುವಂತಹ ಮತಗಳಿಂದ, ನಿಮ್ಗೆ ಸಚಿವ ಸ್ಥಾನವನ್ನ ಕೊಟ್ಟಿರೋದು ಕನ್ನಡಿಗರು. ಇನ್ಯಾಕ್ ಬೇಕು ನಿಮ್ಗೆ ಅವ್ರ ಹಂಗು? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಕನ್ನಡ ಪರ ಹೋರಾಟಗಾರ ಆಗಿರುವಂತಹ ಕೆ ಸಿ ರಾಜಪ್ಪ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗಾವಿಯ ಘಟನೆಯನ್ನ ಗಮನಿಸ್ತಾ ಇದ್ವಿ. ಇದು ಮೊದಲನೇ ಸಲ ಏನಲ್ಲ ಬೆಳಗಾವಿಯಲ್ಲಿ ಈ ತರ ಆಗ್ತಾ ಇರೋದು, ಅಥವಾ ಕರ್ನಾಟಕದ ಬಸ್ಗಳಿಗೆ ಅವರು ನಿಲ್ಲಿಸಿ ಮಸಿ ಬಳಿಯೋದೇನು ಮೊದಲನೇ ಸಲ ಅಲ್ಲ, ಕನ್ನಡಿಗರ ಮೇಲಿನ ದಬ್ಬಾಳಿಕೆ ದೌರ್ಜನ್ಯ ಏನು ಮೊದಲನೇ ಸಲ ಅಲ್ಲ. ಇದೇ ಕೆಲಸ ಹೋಗಿ ತಮಿಳ್ನಾಡಲ್ಲಿ ಮಾಡಕ್ಕಾಗಲ್ಲ, ಇದೇ ಕೆಲಸ ಹೋಗಿ ಇನ್ನೆಲ್ಲ ಆಂಧ್ರದಲ್ಲಿ ಮಾಡಕ್ಕಾಗಲ್ಲ, ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ಮಾಡ್ತಾರೆ, ಕನ್ನಡಿಗರ ಮೇಲೆ ಮಾತ್ರ ಈ ರೀತಿ ದಬ್ಬಾಳಿಕೆಯನ್ನ ನಡೆಸ್ತಾರೆ. ಯಾಕೆ ಮೇಡಮ್? ಇಲ್ಲಿ ಕನ್ನಡಿಗರು ಅಂದರೆ ಸ್ವಾಭಿಮಾನಿಗಳು, ಜಾಸ್ತಿ ಸ್ವಾಭಿಮಾನಿಗಳೇ. ನಾನು 25 ವರ್ಷಗಳಿಂದ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ನೀವು ನೋಡಿ, ಈಗ ಒಂದು ರೀಸೆಂಟಾಗಿ ನೋಡ್ಬೋದು, ಈಗ ಒಂದು 2008ರಲ್ಲಿ 2013ರಲ್ಲಿ ಇರ್ಬೋದು, ಇವರು MES ಜನ 4 ಜನ ML ಆದರು ಅಂದ ತಕ್ಷಣವೇ ಶವಯಾತ್ರೆ ಮಾಡ್ಕೊಂಬಂದಿದ್ರು. ಅವಾಗಲಿಂದ ರಾಜ್ಯ ಸರ್ಕಾರಗಳು 3 ಸರ್ಕಾರಗಳು ಯಾರು ಇದ್ರು, ನಾನು ಅವ್ರ ಸರ್ಕಾರ ಅಂತಲ್ಲ, ಇವರು ರಾಜಕೀಯ ಓಟಿಗೋಸ್ಕರ ಇದು ಮಾಡ್ಕೊಂಬರ್ತಾರೆ ಹೊರತು ಏನೂ ಮಾಡಲ್ಲ. ಅವಾಗ ಶವಯಾತ್ರೆ ಬಂದ್ಕೊಂಡು ಅವಾಗಲೇ MES ಬ್ಯಾನ್ ಮಾಡಿಕೊಂಡು ಶಿವಸೇನೆ ಬ್ಯಾನ್ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಇವಾಗಲೂ ಕಾಲ ಮಿಂಚಿಲ್ಲ. ರಾಜಕೀಯದವ್ರಿಗೆ ಹೇಳ್ತೀನಿ ನಾನು, 3 ಪಕ್ಷದವ್ರಿಗೆ, ನೀವು ಪಕ್ಷಾತೀತವಾಗಿ ಕನ್ನಡಕ್ಕೆ ಆದ್ಯತೆ ಕೊಟ್ಟು ಅಲ್ಲಿ ಯಾರು ಇವಾಗ ಪುಣ್ಯಾಟಗಳು ಮಾಡಿದ್ರೆ ಅವ್ರನ್ನ ಗಡಿಪಾರು ಮಾಡೋದಂದ್ರೆ ಅವ್ರನ್ನ ಇಲ್ಲಿ ಏನಿದೆ ಮನೇಲಿ ಯಾವುದೇ ಸಮಯ ಬಿಡಬಾರ್ದು. ಅವ್ರನ್ನ ಹೊರಗಡೆ ಯಾಕೆ UP ಹೇಗೆ ಮಾಡ್ತಾರಲ್ಲ ಆ ಥರ ಅವ್ರನ್ನ ಯಾರಿದಾರೆ ಬಿಡಬೇಕು, ನಮ್ಮ ಕನ್ನಡದ ಇರಲೇಬಾರ್ದು ಅಂತಾರೆ. ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಮಟ್ಟ ಹಾಕ್ಬೇಕು, ಗಡಿಪಾರು ಮಾಡಿ ಅವ್ರು ಹಾಕ್ಬೇಕು, ಗುಡ್ಡಾಕೋದಿಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಈ ಸರ್ಕಾರಗಳು ಯಾವಾಗ ಬರಲಿ, ಇಲ್ಲಿ ಜಿಲ್ಲಾಧಿಕಾರಿಗಳು ಅಂತ ಇರ್ತಾರೆ, ನಮ್ಮ ಜಿಲ್ಲಾಡಳಿತ ಇರ್ತದೆ, ಆ SP ಇರ್ತಾರೆ, ಆಯುಕ್ತರಿರ್ತಾರೆ, ಪೊಲೀಸ್ ಆಯುಕ್ತರು, ಇವರೆಲ್ಲ ಏನು ಮಾಡ್ತಾ ಇರ್ತಾರೆ? ಅವರಿಗೆಲ್ಲ ಇಂಟೆಲಿಜೆನ್ಸ್ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರ ಇದೆ, ಇವರೆಲ್ಲ ಏನು ಮಾಡ್ತಿರ್ತಾರೆ? ಜಿಲ್ಲಾಧಿಕಾರಿಗಳು ಇರ್ತಾರೆ ನೋಡಿ, ಸರ್ಕಾರ ಯಾರೇ ಬರಲಿ ಹೋಗ್ಲಿ. ಆಮೇಲೆ ಈ ಕೇಸ್ ಬೇರೆ ಕೋರ್ಟಲ್ಲಿ ಇದೆ ಇನ್ನೂ. ಇವ್ರು ಯಾವಾಗ ನೋಡಿದ್ರು ಮರಾಠಿ ಕೆಲವರು ಅಲ್ಲ, ಈ ಮರಾಠಿ MES ಏನು ಮಾಡ್ಕೊಂಡ್ರೆ ಈ ಶಿವಸೇನವರು ಇವೇ ಬರೀ ಪುಂಡ್ರ ಕೆಲಸನೇ. ಅವ್ರು ಬರೀ ಕಿತಾಪತಿ ಮಾಡಬೇಕು, ಯಾರು ನೆಮ್ಮದಿಯಾಗಿರಬಾರ್ದು, ಇದು ಮಾಡಬೇಕು. ಈ ಪ್ರತಿಯೊಂದು ನೀವು ನೋಡ್ತಾ ಇದೀವಿ. ಈ ಸರ್ಕಾರ ಕೂಡ ನಾವು ಏನ್ ಮಾಡ್ಬೇಕು ಅಂತ ಪತ್ತೆ ಹಚ್ಚಿ ಗಡಿಪಾರು ಮಾಡ್ಬೇಕು, ಗೂಂಡಾ ಕಾಯ್ದೆ ಬಂಧನ ಮಾಡಬೇಕು. ತಿಂತಾರೋದು ಇಲ್ಲಿಯ ಅನ್ನ, ಇಲ್ಲಿಯ ನೀರು ಹುಡ್ಕೊಂಡು ಇಲ್ಲಿಯ ಬಗ್ಗೆನೇ ಮಾತನಾಡ್ತಾರೆ. ಎಲ್ಲದೂ ನೀವು ರೇಷನ್ ಕಾರ್ಡ್ ಹೋಗಿ ಸರ್ಕಾರದಿಂದ ಎಲ್ಲಾ ಸವಲತ್ತು ಪಡ್ಕೊಂತಾರೆ, ಪ್ರತಿಯೊಂದು ತಿಂತಾರೆ, ಎಲ್ಲಾ ಮಾಡ್ತಾರೆ. ಬಾಯಲ್ಲಿ ಹೋಗೋದು ಮಾತ್ರ ಈ ತರ. ಇಂಥ ಜೀವಿಗೆ ಏನು ಮಾಡಬೇಕು ಅಂದ್ರೆ, ನಾನು ಸರ್ಕಾರಕ್ಕೆ ಬೇಕಾದ್ರೆ ಹೇಳ್ತೀವಿ, ಸರ್ಕಾರ 2 ಅವರ್ ಕೊಡ್ಲಿ ಕನ್ನಡ ಪರ ಸಂಘಟನೆಗಳಿಗೆ. ಅವ್ರು ಯಾರು MES ಇದ್ದಾರೆ, ಶಿವಸೇನೆಗಳಿದ್ದಾರೆ, ಅವ್ರನ್ನ ಯಾರನ್ನೂ ಇಲ್ಲಿ ಬಿಡಲ್ಲ. ಅವ್ರು ಇಡೀ ರಾಜ್ಯಕ್ಕೆ ಹೋಗ್ಬೇಕು, ಆ ತರ ಮಾಡ್ತೀವಿ. ಇನ್ನೊಂದು ಹೇಳ್ತೀನಿ ಸರ್, ನಾನು ಈಗ ತಮಿಳ್ನಾಡಿಗೆ ಹೋಗಿ ನೀವು ಕನ್ನಡ ಮಾತಾಡಿ ಯಾರು ಮಾತಾಡಲ್ಲ, ಯಾರು ಆಂಧ್ರಾಗ ಹೋಗಿ ಕನ್ನಡ ಮಾತಾಡಿ ನೀವು ಮಾತಾಡಲ್ಲ. ನಾವು ಕನ್ನಡಿಗರು ಮಾತ್ರ ಕರ್ನಾಟಕದಲ್ಲಿ ಎಲ್ಲಾ ಭಾಷೆಯವ್ರಿಗೂ ನೆಲೆ ಕೊಟ್ಟಿದೀವಿ, ಎಲ್ಲಾ ಭಾಷೆಯವ್ರಿಗೂ ಬದುಕು ಕಟ್ಟಿದೀವಿ. ನಾವು ನೀರ್ ಕೇಳಿದ್ರೆ ಮಜ್ಜಿಗೆ ಕೊಡ್ತೀವಿ, ಪಾನಕ ಕೊಡ್ತೀವಿ ಅಂತಂದ್ರೆ ಎಲ್ಲದರಲ್ಲೂ ಸೋಲ್ಬೇಕು. ಎಲ್ಲೋ ಹೋಗ್ಬಿಟ್ಟು ನಾವ್ ಯಾಕೆ ಸರ್ ಅವ್ರ ಭಾಷೆ ಮಾತಾಡ್ಬೇಕು? ಅವ್ರು ಬೇಕಾದ್ರೆ ಕನ್ನಡದಲ್ಲಿ ಮಾತಾಡಿ, ನಾವು ಕರ್ನಾಟಕದವ್ರು ಕನ್ನಡ ಮಾತಾಡ್ತೀವಿ. ನಾವು ನೋಡಿ, ಮಾದೇವಪ್ಪ ಅಂದ್ರೆ ಪಾಪ ಕೇಸ್ ಎಷ್ಟು ಏಜ್ ಮೇಡಮ್, ಅವ್ರಿಗೆ 50 ಮೇಲಾಗಿದೆ, ಹೆಚ್ಚು ಕಡಿಮೆ 55 ವರ್ಷ ಆಗಿರ್ಬೋದು. ಅವ್ರ ಮೇಲೆ ಇದು ಬೇಕು ಅಂತ ಗೂಂಡಾಕ ಇದ್ದಾರೆ, ಪೋಕ್ಸೋ ಕೇಸ್ ಹಾಕ್ತಿರೋದು. ಇದು ಹಿಂದಗಡೆ ಯಾರೋ ಕುಮ್ಮಕ್ಕಿದ್ದಾರೆ, ಅವ್ರು ಯಾರೋ ಹೇಳೋದು ಅಂತ ಪೊಲೀಸ್ಗೂ ತಲೆ ಬೇಕು, CPI ಇರ್ಬೇಕಿತ್ತು. ಅವ್ರ ಬರೀ ವರ್ಗಾವಣೆ ಮಾಡಿದ್ರೆ ವರ್ಗಾವಣೆ ಮಾಡಬಾರ್ದು, ಖಂಡಿತ ಅವ್ರು ಸಸ್ಪೆಂಡ್ ಮಾಡಬೇಕು. ಯಾಕೆಂದ್ರೆ ಅಂತ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದಾಗ ನೆಕ್ಸ್ಟ್ ಇದು ಅನಾಹುತಗಳಾಗಲ್ಲ. ಯಾಕೆಂದ್ರೆ ಅದಾದ ತಕ್ಷಣವೇ ಆ ಕೇಸ್ ನೋಡಿ IAS ಆಫೀಸರ್ಗೂ ತಿಳಿಸಿಲ್ಲ, ಅವ್ರು SP ಗೂ ತಿಳಿಸಿಲ್ವಂತೆ ಈ ಪೋಕ್ಸೋ ಕೇಸ್ ಹಾಕದ. ಇವು ಅಂದ್ರೆ ಇವ್ರದ್ದೇ ಒಂದೇನೋ ಒಳಗಡೆ ಒಳಸಂಚಿದೆ, ಅದರಿಂದನೇ ಅವ್ರು ಇಮಿಡಿಯೇಟ್ಲಿ ವಜಾ ಮಾಡ್ಬೇಕು ಕೆಲಸದಿಂದನೇ. ಎಷ್ಟು ದಿನ ಅಂತ ಈ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತೀರಿ? ಎಲ್ಲೋ ಒಂದ್ ಕಡೆ ಏನೋ ಒಂದ್ ಇಂಥ ಘಟನೆಗಳಾದಾಗ ಕ್ರಮ ತಗೋತೀವಿ ಅಂತ ಕನ್ನಡಿಗರು ಕಣ್ಣೊರ್ಸಕ್ ಬರ್ತೀರಿ. ಕನ್ನಡದವರು ಕನ್ನಡಿಗರು ಏನು ಅಷ್ಟೊಂದು ತಲೆಯಲ್ಲಿ ಬುದ್ಧಿ ಇಲ್ದೇ ಇರೋರನ್ನಲ್ಲ, ನಿಮ್ಮ ರಾಜಕೀಯ ಬುದ್ಧಿಗಳನ್ನ ತಿಳ್ಕೊಳ್ದೇ ಇರೋರನ್ನ ಅಷ್ಟಲ್ಲ. ಏನಕ್ಕೆ ಬೇಕು ಸರ್ ಇವ್ರಿಗೆ ಅವ್ರ ಹಂಗು? ಇವ್ರಿಗೆ ನಾನು ಹೇಳ್ತೀನಲ್ಲ, ಇವ್ರಿಗೆ ಅಧಿಕಾರ ಬೇಕು, ಸೇರ್ಬೇಕು, ಯಾರು ಹೆಂಗಾರ ಮಾಡ್ಕೊಳ್ಳಿ. ಅವ್ರು ಓಟ್ ಯಾಕಬೇಕು? ನಾಚಿಕೆ ಆಗಲ್ವಾ? ಕನ್ನಡಿಗರ ಮೇಲೆ ದರ್ಪ ತೋರಿಸಿದಾಗ ನೀವು ಕನ್ನಡಿಗರಿಂದ ಸರ್ಕಾರವನ್ನ ರಚನೆ ಮಾಡ್ಕೊಂಡು ಅವ್ರನ್ನ ಬ್ಯಾನ್ ಮಾಡಕ್ ಯೋಗ್ಯತೆ ಇಲ್ಲದೆ ನೀವು ಬರೀ ನಮ್ಮ ಕಣ್ಣೋರ್ಸಕ್ ಬರ್ತೀವಿ. ನಾವು ಕನ್ನಡ ನಿಮ್ ಜೊತೆ ಇರ್ತೀವಿ, ಸರ್ಕಾರ ಜೊತೆ ಇರ್ತೀವಿ. ಕನ್ನಡ ಬ್ಯಾನ್ ಮಾಡ್ಲಿ, ಶಿವಸೇನೆ ಬ್ಯಾನ್ ಮಾಡ್ಲಿ, MES ಬ್ಯಾನ್ ಮಾಡ್ಲಿ. ಅವ್ರು MES ಪೂರ್ಣಾಟಿಕೆ ಬಿಡ್ತಾರೆ. ನೋಡಿ, ನಮ್ದು ಏನಾದ್ರು ಅಧಿವೇಶನ ನಡೀತು ಅಂದ್ರೆ ಮಾ ಕರಾಳ ದಿನ ಅಂತ ಆಚರಣೆ ಮಾಡ್ತಾರೆ. ಯಾಕೆ ಪರ್ಮಿಷನ್ ಕೊಡ್ತೀರಾ ಅಂತ ಯಾರು ಲೆಟರ್ ಕೊಡ್ತಾರೆ, ಫಸ್ಟ್ ಅವ್ರನ್ನ ಬಂದು ಒಳಗಡೆ ಹಾಕ್ಬಿಡ್ಬೇಕು. ಇವರು ಅವ್ರು ನೆಕ್ಸ್ಟ್ ಬರಲ್ಲ. ಇವರು ಅವ್ರಿಗೊಂದು ಅನುಮತಿ ಕೊಡ್ತಾರೆ, ಮಾಡಿ ಅಂತೇಳಿ ಪ್ರತಿಭಟನೆ ಮಾಡಕ್ಕೆ ಹಕ್ಕಿದೆ ಎಲ್ಲರಿಗೂ. ಆದ್ರೆ ನಾಡದ್ರ ದೇಶದ್ರೋಹ ಮಾಡೋದು, ನಾಡದ್ರೋಹ ಕೆಲಸ ಮಾಡೋದಕ್ಕೆ ಯಾಕೆ ಅನುಮತಿ ಕೊಡ್ಬೇಕು ಪೊಲೀಸರು? ಸರ್ಕಾರ ಏನು ಕಣ್ಮುಚ್ಚಿ ಕೂತಿರುತ್ತಾ? ಗೊತ್ತಿರುತ್ತೆ ಇವ್ರಿಗೆ ಎಲ್ಲರಿಗೆ. ಅಂದ್ರೆ ಮಜಾ ತಗೊಳ್ತಾರೆ ಇವ್ರು, ನೋಡ್ತೀವಲ್ಲ.
ಇದು ಒಂದಿಸದಲ್ಲ ಸರ್, ಎಷ್ಟು ಶತಮಾನಗಳಿಂದ ನಾನು ನನಗೆ 25 ವರ್ಷ, ನಾನು 25 ವರ್ಷ ಹೋರಾಟ ಮಾಡ್ತೀನಿ. ಆಮೇಲೆ ಮತ್ತೊಂದು ವಿಚಾರ ಸರ್, ಎಲ್ಲೋ ಒಂದ್ ಕಡೆ ನೋಡಿ, ಈಗ ಹಿಂದೆಲ್ಲ ಗೋಕಾಕ್ ಚಳವಳಿ ಅಂತ ಆದಾಗ ಒಂದು ಜನಾಂದೋಲನ ಸೃಷ್ಟಿ ಆಯ್ತು. ಈಗ ನಾನು ಕನ್ನಡ ಪರ ಸಂಘಟನೆಗಳಿಗೂ ಕೂಡ ಪ್ರಶ್ನೆ ಮಾಡ್ತೀನಿ ಸರ್. ಬಹಳ ಗೌರವ ಇದೆ ಕನ್ನಡ ಪರ ಸಂಘಟನೆಗಳಿಗಿಂತ, ಇವತ್ತು ಅಲ್ಪ ಸ್ವಲ್ಪ ಕನ್ನಡ ಉಳ್ಕೊಂಡಿದೆ ಅಂತ ಹೇಳಲಿಕ್ಕೂ ನಾನೇನು ಹಿಂಜರಿಕೆ ಇಲ್ಲ, ನನಗೆ ಬಹಳ ಗೌರವ ಇದೆ. ಇತ್ತು ಡ್ಯೂ ರೆಸ್ಪೆಕ್ಟ್ ಕೊಡ್ತಾನೆ ನಾನು ಕೇಳೋದು. ಯಾವುದೋ ಇಂಥ ಒಂದು ಘಟನೆ ಆದಾಗ ಹೋಗ್ತೀರಿ, ಒಂದ್ ದಿವಸ ಪ್ರತಿಭಟನೆ ನಡೆಸ್ತೀರಿ, ವಾಪಸ್ ಬರ್ತೀರಿ. ಬಟ್ ಇದಕ್ಕೆ ಒಂದು ಜನಾಂದೋಲನ ಸೃಷ್ಟಿ ಆಗ್ಬೇಕು. ಯಾಕಂದ್ರೆ ನಾವ್ ಎಲ್ಲರೂ ಸಿದ್ಧವಾಗಿದ್ದೀವಿ ಕನ್ನಡವನ್ನ ಉಳಿಸೋದಕ್ಕೆ, ಅಥವಾ ಕನ್ನಡಿಗರ ಹಿತರಕ್ಷಣೆಗೋಸ್ಕರ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೀವಿ. ಕನ್ನಡ ಸಂಘಟನೆಗಳು ಇನ್ನೂ ಹೆಚ್ಚಾಗಿ ಒಂದು ಕ್ರಮಕ್ಕೆ ಮುಂದಾಗ್ಬೇಕೇನೋ ಅನ್ನುವಂಥದ್ದು. ಯಾಕಂದ್ರೆ ಈ ಸಂದರ್ಭದಲ್ಲಿ ಮಾತ್ರ ಹೋರಾಟ ಮಾಡೋದು, ಆಮೇಲೆಲ್ಲ ಸುಮ್ಮನಾಗ್ಬಿಡೋದು, ಅದು ಸಾಕಾಗೋದಿಲ್ವೇನೋ ಅಂತ ಅನ್ಸುತ್ತೆ. ನೀವು ಹೇಳ್ತಾರೋ ನಿಜನೇ, ಸಾಕಾಗೋದಿಲ್ಲ ಅಂತಲ್ಲ. ಈಗ ಕೆಲವರು ಹೋರಾಟಗಾರ, ನಾನು 25 ವರ್ಷ ಮಾಡಿ ಕೆಲವ್ರನ್ನ ಎಷ್ಟೆಷ್ಟು ಕೇಸ್ಗಳಿದ್ದಾವೆ ಅಂದರೆ, ಇವಾಗ ನೋಡಿ ಇವ್ ನಾವು ಒಂದೊಂದಲ್ಲ ಕೇಸ್ಗಳು ಕಮ್ಮಿ ಇರೋದು, ಒಬ್ಬೊಬ್ಬರ ತಲೆ ಮೇಲೆ 25-30 ಕೇಸ್ಗಳಿದ್ದಾವೆ ಬರೀ ಹೋರಾಟಗಾರಗಳು. ನಮ್ಮ ಮನೆ ಕೆಲಸಗಳು ಮಾಡೋಕ್ಕಾಗಲ್ಲ, ಮನೆ ಮಾಡೋಕ್ಕಾಗಲ್ಲ, ಇವ್ರು ಬರೀ ಕೋರ್ಟು ಕಚೇರಿನ ಅಲಿಬೇಕು ಅಂದ್ರೆ ಆದ್ರೂ ಹೋರಾಟಗಳು ಮಾಡ್ತಾ ಇದ್ವಿ. ಯಾಕಂದ್ರೆ ಕನ್ನಡದ ಬಗ್ಗೆ ಈಗ ಅಂದಾಗ ನಮಗೆ ಮೈಯಲ್ಲಿ ರಕ್ತ ಕುದಿತೈತೆ. ಆ ಥರ ನಾವು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಎಲ್ಲ ಕನ್ನಡ ಪರ ಸಂಘಟನೆಗಳು ಏನಾದ್ರು ನಿಂತಿತ್ತು ಅದಾಗ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಅಂದರೆ ಕೆಲವ್ರಿಗೆ ಬೇರೆ ಇದಿರ್ಬೋದು ಅಷ್ಟೇ, ನಾನು ಮಾಡಬೇಕು ನೀನು ಮಾಡಬೇಕು ಅನ್ನೋದು ಬಿಟ್ಟರೆ ಎಲ್ಲರೂ ಹೋರಾಟ ಮಾಡೋ ಮನೋಭಾವ ಇದ್ದರೆ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಜನಾಂದೋಲನ ಸೃಷ್ಟಿ ಆಗ್ಬೇಕು ಸರ್, ಸಾಲದು. ಈ ಹೋರಾಟಗಳು ಏನಿದೆ, ನನಗನ್ಸುತ್ತೆ ಹಿಂದೆ ಏನು ಗೋಕಾಕ್ ಚಳುವಳಿ ಹಂಗಾಗಿತ್ತು ಅಂತದ್ದು ಮತ್ತೆ ಇಲ್ಲಿ ಅವಶ್ಯಕತೆ ಇದೆಯಾ ಅಂತ ಅನ್ನಿಸ್ತಾ ಇದೆ ಪರಿಸ್ಥಿತಿಯನ್ನ ನೋಡ್ತಾ ಇದ್ದಾಗ. ಈಗ ಬೆಂಗಳೂರಿನ ಪರಿಸ್ಥಿತಿಯನ್ನ ನಾವು ತೆಗೆದುಕೊಂಡ್ರೆ ಕನ್ನಡ ನಶಿಸಿ ಹೋಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಕನ್ನಡಿಗರು ಕೂಡ ಕನ್ನಡ ಮಾತಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಮೇಡಮ್ ಇವಾಗ ನಿಮ್ಗೆ ತಿಳ್ಕೊಂಡ್ರೆ, ನೀವು ಅಂಕಿಅಂಶ ತಿಳ್ಕೊಂಡ್ರೆ 18ರಿಂದ 20% ಕನ್ನಡಿಗರು ಇರ್ಬೋದು. ಇನ್ನು ದಿನ ನೀವು ನನಗೆ ಗೊತ್ತಿರೋಂಗೆ 22,000 ದಿನ ಡೈಲಿ 2-3 ಸಾವಿರ ಜನ ಬರ್ತಾರಂತೀನಿ. ನಿಮ್ಮ ಯಶವಂತಪುರ ಮೆಟ್ರೋ ಟ್ರೈನ್ ನೋಡಿದ್ರೆ, ಮೆಟ್ರೋ ಅಂದರೆ ಇದರ ಟ್ರೈನಿಗೆ ವಲಸಿಗರು ಬಾಂಗ್ಲಾದಿಂದ ಹೊರಗಡೆಯಿಂದ ಡೈಲಿ 2,000 ಜನ 3,000 ಜನ ಬರ್ತಾ ಇದ್ದಾರೆ. ಏನು ಅದನ್ನ ಯಾರು ತಡಿತಾ ಇಲ್ಲ ಯಾರು. ಪೊಲೀಸರಿಗೂ ಗೊತ್ತಿದೆ, ಇಂಟೆಲಿಜೆನ್ಸ್ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಹೊರಗಡೆಯಿಂದ ಎಲ್ಲ ಗೊತ್ತಿದ್ರು ಸುಮ್ಮನಿದ್ದಾರೆ. ಎಲ್ಲರೂ ಹೊರಗಡೆಯಿಂದ ಜಾಸ್ತಿ ಬರ್ತಾರೆ. ಎಲ್ಲಿ ಜಾಗ ಇದೆ ಸರ್? ಅದೇ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಬೆಂಗಳೂರು ಬಿಟ್ಟು ಹೋಗ್ಬೇಕಷ್ಟೇ ಅಂತ ಹೇಳಿ. ಮನೆ ನೋಡಿ, ಅಲ್ಲ ಇವ್ರಿಗೆ ಅಧಿಕಾರ ಕಳಿಸಿರೋದು ಅದಕ್ಕೆ ಬೆಂಗಳೂರು ಬಿಟ್ಟು ನಾಚಿಕೆ ಆಗ್ಬೇಕು ಅಂತ ಸ್ಟೇಟ್ಮೆಂಟ್ ಗಳನ್ನ ಕೊಡೋದಕ್ಕೆ. ಕನ್ನಡಿಗರನ್ನ ನಾವು ಕರ್ನಾಟಕದ ಸರ್ಕಾರ, ನಾವು ಕನ್ನಡಿಗರ ಹಿತಕ್ಕೋಸ್ಕರ ನಾವು ಬದ್ಧವಾಗಿದ್ದೀವಿ, ಅದು ಇದು ಅಂತೆಲ್ಲ ಮಾತಾಡ್ತಾರಲ್ಲ. ನೀವು ಕನ್ನಡಿಗರನ್ನೇ ಸರಿಯಾಗಿ ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕನ್ನಡಿಗರನ್ನೇ ಉಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಬೆಳಗಾವಿ ವಿಚಾರಕ್ಕೆ ಬಂದಾಗ, ಬೆಳಗಾವಿ ಏನು ಕರ್ನಾಟಕದಲ್ಲಿ ಇದೆಯಾ ಮಹಾರಾಷ್ಟ್ರದಲ್ಲಿ ಇದೆಯಾ ಸರ್? ಮೇಡಮ್ ಗಡಿ ವಿಚಾರದಲ್ಲಿ ಎಷ್ಟು ಹೋರಾಟ ಮಾಡಿದ್ವಿ. ಗಡಿ ಪ್ರಾಧಿಕಾರ ಮಾಡಿದಾರೆ, ಪ್ರಾಧಿಕಾರ ಅವರು ಅಧ್ಯಕ್ಷರುಗಳು ಎಲ್ಲೋಗಿರ್ತಾರೆ ಅವ್ರಿಗೂ ಗೊತ್ತಿರಲ್ಲ. ಅಲ್ಲ ಅವ್ರು ಇದಾರೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಜಿಲ್ಲಾಡಳಿತ ಸತ್ತೋಗಿದೆಯೋ ಬದುಕಿದೆಯೋ ಇನ್ನೂ ಗೊತ್ತಿಲ್ಲ. ಈಗ ಮೊನ್ನೆ ನೋಡಿ ಆಯುಕ್ತರು ಬಂದು ಹೇಳ್ತಾ ಇದ್ರು, ಯಾರು ಎಡ ಮಾರ್ಟಿನ್ ಆಯುಕ್ತರು ಅವರು ಹೊರಗಡೆ ಅಸ್ಸಾಂದರನೇ ಕಮಿಷನರ್ ಅವರು ಹೇಳ್ತಾ ಇದ್ರು. ಬಟ್ ಇವ್ರಿಗೆಲ್ಲ ಹಿಂದೆ ಗೊತ್ತಿರ್ತೈತೆ, ಗಡಿ ಭಾಗದಲ್ಲಿ ಹಾಕಿದಾಗ ಸೂಕ್ಷ್ಮವಾಗಿ ಮಾಡ್ತಾ ಇರ್ಬೇಕಲ್ಲ ಅವ್ರ ಕೆಲಸಗಳು ಮಾಡಲ್ಲ ಮೇಡಮ್. ಸರ್ ಮುಲಾಜಿಲ್ದೆ ಬ್ಯಾನ್ ಮಾಡ್ಲಿ ಬಿಡಿ, ಕರ್ನಾಟಕದ ಒಳಗಡೆ ಕಾಲ್ ಇಡಬಾರ್ದು ಅಂತ ಹೇಳಿ ನಾಡದೇ ದೋಷ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ಲಿ ಅವ್ರನ್ನ ವಜಾ ಮಾಡಿ ಕಳಿಸ್ಬಿಡ್ಬೋದು. ಅವ್ರನ್ನ ಮಾಡ್ಬೋದು, ಇವ್ರು ಮಾಡಲ್ಲ. ಯಾಕೆಂದ್ರೆ ವೋಟ್ ಕಾರ್ಡ್ ರಾಜಕಾರಣ. ನೆಲೆ ಕೊಟ್ಟು, ಅನ್ನ ಕೊಟ್ಟು, ಕೆಲಸ ಕೊಟ್ಟು, ಬದುಕು ಕೊಟ್ಟು, ಜೀವನ ಕೊಟ್ಟು, ಎಲ್ಲಾ ಕೊಟ್ಟಿರುವಂತ ಈ ನಾಡಿಗಿಂತ ದೊಡ್ಡದು ಯಾವ್ದು? ಎಲ್ಲ ಕೊಟ್ಟು ಹೊಡ್ಸ್ಕೊಂತ ಇದೀವಿ. ಎಲ್ಲಾ ಕೊಟ್ಟು, ಎಲ್ರಿಗೂ ನೆಲೆ ಕೊಟ್ಟು, ಎಲ್ಲಾ ಭಾಷಿಗರಿಗೆ, ಎಲ್ಲಾ ಧರ್ಮದವರಿಗೆ, ಎಲ್ಲರಿಗೂ ಕೂಡ ಇದು ನೆಲೆಯನ್ನ ಕೊಟ್ಟಿರುವಂತ ಕರ್ನಾಟಕ, ಎಲ್ಲರಿಗೂ ಬದುಕು ಕೊಟ್ಟಿರುವಂತ ಕರ್ನಾಟಕ. ಇವತ್ತು ನಾವೇ ಕನ್ನಡ ಮಾತಾಡಿದ್ರು ಹೊಡೆಯೋರಿದ್ದಾರೆ, ಬೈಯೋರಿದ್ದಾರೆ ಅಂತ ಹೇಳಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಹಂಗಾದ್ರೆ ನಾವ್ ಎಲ್ಲಿದೀವಿ? ನಮ್ಮನ್ನ ಕಾಯೋರು ಯಾರು? ಹಾಗಾದ್ರೆ ಯಾರು ಓಟ್ಗೋಸ್ಕರ ಸರ್ಕಾರ ಈ ತರ ಬಿಟ್ಕೊಂಡಿದೆ? ರಾಜಕಾರಣ ಮೇಡಮ್. ಇವ್ರು ಮೂರು ಪಕ್ಷವೇ ನೋಡಿ, ವಿರೋಧ ಪಕ್ಷದಲ್ಲಿ ಕುತ್ಕೊಂಡ ತಕ್ಷಣ ಇವ್ರು ಹೇಳ್ತಾರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾರೆ. ಯಾರು ಮಾಡಲ್ಲ ಮೇಡಮ್. ನಾನು 20 ವರ್ಷದಿಂದ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಬಾಯಿ ಮಾತಿಗೆ ಹೇಳ್ತಾರೆ, ಏನಾದ್ರು ಹಿಂಗೆ ಆದಾಗ ಅವ್ರ ಮೇಲೆ ಎಚ್ಚರಿಕೆ ತಗೊಳ್ತೀವಿ, ಕಾನೂನು ಕ್ರಮ ತಗೊಳ್ತಿಂತಾರೆ. ಏನು 2-3 ದಿನ ಮಾಡ್ತಾರೆ, ಹೋರಾಟಗಾರಕ್ಕೆ ಹೋಗ್ತಾರೆ, ಕೇಸ್ ಹಾಕ್ಸ್ಕೊಂತಾರೆ, ಬರ್ತಾರೆ, ಹೋರಾಟ ಮಾಡ್ತಾರೆ, ಕೇಸ್ ಹಾಕ್ಕೊಂಡು ಬರೋದು. ಅವ್ರು ಆರಾಮಾಗಿ ಅವ್ರ ಕೇಸ್ಗಳು ನೋಡಿ, ಮೊನ್ನೆ ಇಮಿಡಿಯೇಟ್ಲಿ ಅವ್ರ ಕೇಸ್ಗಳು ವಾಪಸ್ ತಗೊಂಡ್ರು. ಮೊನ್ನೆ ಕನ್ನಡ ಪರ ಹೋರಾಟಕ್ಕೆ ಕೇಸ್ ವಾಪಸ್ ತಗೊಂಡ್ರು. ಅದಕ್ಕೆಲ್ಲ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತಾರೆ, ಏನಕ್ಕೆ ಮಾಡಲ್ಲ. ಚರ್ಚೆ ಮಾಡ್ತೀನಿ. ಒಂದು ಸ್ಮಾಲ್ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಟೇಕ್ ಅ ಶಾರ್ಟ್ ಬ್ರೇಕ್.